ಎಂಡಿಆರ್ ಫೌಂಡೇಶನ್ ವತಿಯಿಂದ ಶುಕ್ರವಾರ ಸಂಜೆ ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 144ನೇ ಜಯಂತಿಯನ್ನು ಆದರ್ಶ, ಅನುಪಮ, ಅನುಕರಣೀಯವಾಗಿ ಆಚರಿಸಲಾಯಿತು. ಫೌಂಡೇಶನ್ ವತಿಯಿಂದ ಮಕ್ಕಳ ಶಿಕ್ಷಣಕ್ಕಾಗಿ ಪೂರಕವಾಗಿ ಬೇಕಾದ ಶಿಕ್ಷಣ ಸಾಮಗ್ರಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪುಸ್ತಕ, ಡಿಕ್ಷನರಿ, ಕಣ್ಣು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಫೌಂಡೇಶನ್ ಅಧ್ಯಕ್ಷರಾದ ಎಂಡಿಆರ್ ಅಮ್ಜದ್ ಅವರು ಮಾತನಾಡಿ, ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ, ಸಮಾಜವನ್ನು ಅಕ್ಷರ ಜ್ಞಾನ ನೀಡಿದ ಸರಸ್ವತಿ ಆಕೆ ಎಂದು ಕೊಂಡಾಡಿದರು. ಇವರ ಅಕ್ಷರ ಕ್ರಾಂತಿಯಿಂದ ಹಿಂದುಳಿದ ಶೋಷಿತ ವರ್ಗದ ಹೆಣ್ಣು ಮಕ್ಕಳು 4 ಗೋಡೆಯಿಂದ ಮೌಢ್ಯ ನಂಬಿಕೆಯಿಂದ ಹೊರಬಂದು ಶಿಕ್ಷಣ ಪಡೆದರು ಉತ್ತಮವಾದ ಜೀವನ ಸಾಗಿಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಎಂಡಿ ಸಂಧಾನಿ, ಉಪಾಧ್ಯಕ್ಷರಾದ ನಾಗರತ್ನ ಗುರಿಕಾರ್, ಸದಸ್ಯರಾದ ಇಸ್ಮಾಯಿಲ್ ಖಾದ್ರಿ ಬಾಬು ನಾಯ್ಕೋಡಿ, ಶ್ರೀಕಾಂತ್, ಮಾಜಿ ಅಧ್ಯಕ್ಷ ಬಸವರಾಜ್, ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಸ್ಲಂ ಭಾಷಾ, ನಾಮನಿರ್ದೇಶನ ಸದಸ್ಯರಾದ ದುರ್ಗಮ್ಮ, ಮೌಲಾ ಶಿಕ್ಷಕರು, ಅಂಬೇಡ್ಕರ್ ಸೇವಾ ಟ್ರಸ್ಟ್ ವೀರೇಶ್ ಶಿವನ್ಗುತ್ತಿ, ಸಿದ್ದು ಮುದ್ಗಲ್, ಮಾನವ ಬಂಧುತ್ವ ವೇದಿಕೆಯ ಮಲ್ಲಿಕಾರ್ಜುನ್ ಚಿತ್ರನಾಳ್, ಲಾಲ್ಪೀರ್, ಪಂಚಾಯಿತಿ ಸಿಬ್ಬಂದಿಗಳು, ರೆಹಮಾನ್ ವೆಂಕೋಟ್, ವಿದ್ಯಾರ್ಥಿಗಳು, ವಸತಿ ನಿಲಯದ ಸಿಬ್ಬಂದಿಯವರು ಮತ್ತು ಬಸವರಾಜ್ ಚಿತ್ರನಾಳ್, ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಬಂದೇ ನವಾಜ್ ಲಿಂಗಪ್ಪ ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು. ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರ ರಾಜ್ಯ ಸಹಮಾನಗಳು ಫಸ್ಟ್ ಮೀಸಲಾತಿ ಜನರು ಅವರು ಹೆಣ್ಮಕ್ಳಿಗೆ ರಿಸರ್ವೇಷನ್ ಮಾಡಿ ಅವರಿಗೂ ಶಾಲೆ ಕಲಿಯಬೇಕಂತ ಹಕ್ಕುಗಳು ಮಾಡಿ ಹಲವಾರು ಹಕ್ಕುಗಳಿಗಾಗಿ ಜೊತೆ ಬರಬೇಕು. ಇವತ್ತು ನಾವು ಕೂತ್ಕೊಂಡು ಹೆಣ್ಣುಮಕ್ಕಳು ಸರಿ ಸಮಾನ, ನಿಮಗೆ ಒಂದು ಹಾಸ್ಟೆಲ್, ಅವರಿಗೆ ಒಂದು ಹಾಸ್ಟೆಲ್ ಅಂತ ಎಲ್ಲದಕ್ಕೆ ಮುಖ್ಯ ಕಾರಣ ಜೋತು ಬರಬಹುದು. ಇವತ್ತು ನಾವು ಶಾಲೆ ಕಲಿತು ಎಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ, ಶಾಲೆ ಕಲಿತು ನೌಕರಿ ತಗೊಂಡು ನಮ್ಮ ಕುಟುಂಬ ಸೇರಿ ಮಾತ್ರ ಅಷ್ಟೇ ನೋಡ್ತೇವೆ. ಯಾರೇ ಆಗಲಿ, ಆಫೀಸರ್ ಹೆಣ್ಮಕ್ಳಾಗಿ ಹೆಣ್ಮಕ್ಳಾಗಿ ನಾವು ಒಂದು ಚಲೋ ಹುದ್ದೆ ಹೋಗ್ತೀವಿ ಅಂದರೆ ಸಮಾಜದ ಕಳಕಳಿಯಿಂದ ಕಳ್ಕೊಳ್ತೀವಿ. ನಮ್ಮ ಆಫೀಸು, ನಮ್ಮ ಮನೆ, ನಮ್ಮ ಕುಟುಂಬ ದಯವಿಟ್ಟು ಆ ರೀತಿ ಯಾರು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಕಲಿತು ದೇವದಾರ ಶಿಕ್ಷಣ ಸಂಸ್ಥೆಯನ್ನು ಕಲಿತು ಅವರಿಂದ ಒಂದಿಷ್ಟು ಅನ್ನದ ಗುಣ ತಗೊಂಡು ನೀವು ಕೂಡ ಒಬ್ಬ ಅಧಿಕಾರಿಗಳಾಗಿ ಇನ್ನೂ ಹತ್ತಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಈ ದೇಶದ ರಾಷ್ಟ್ರಪತಿಯ ಮಹಿಳೆ ಆಗಿದ್ದಾರೆ. ಆ ರೀತಿ